ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ನನ್ನ ಇನ್ನ ಒಂದು ಹೊಸ ವ್ಲಾಗಿಗೆ. ಸೊ ಇವತ್ತು ಗುರುವಾರ ಬೆಳಿಗ್ಗೆನೇ ಬೇಗ 5 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಇವಾಗ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಸಿಂಪಲಾಗಿ ಇವತ್ತು ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಆ್ಯಕ್ಚುಲಿ ರಾತ್ರಿನೇ ಹೇಳಿದ್ಲು ನನಗೆ ನಾಳೆ ಟಿಫಿನ್ ಬಾಕ್ಸ್ಗೆ ಚಪಾತಿನೇ ಬೇಕು ಅಂತ. ಸೊ ಅದಕ್ಕೆ ಚಪಾತಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ನಾರ್ಮಲ್ ಡೇಸಲ್ಲಿ ನಾನು ಹಾಗೆ ದೀಪ ಹಚ್ಬಿಡ್ತೀನಿ. ಗುರುವಾರದ ಹೊತ್ತು ಬೆಳಿಗ್ಗೆ ಬೇಗ ಎದ್ದು ಸಾಮಾನೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಈ ರೀತಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಹೊಸ್ಲು ಕೂಡ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಸೂರ್ಯನ ಬೆಳಕು ನೋಡ್ಬೋದು ನಮ್ಮ ಮನೆಯಲ್ಲಿ ಡೈರೆಕ್ಟಾಗಿ ಒಳಗಡೆನೇ ಬರುತ್ತೆ. ನನಗದು ಈ ಮನೆಗೆ ಬರುವಾಗ ನಾನು ಫಸ್ಟ್ ನೋಡಿದ್ದೆ ಇದು. ಸೂರ್ಯನ ಬೆಳಕು ಕರೆಕ್ಟಾಗಿ ಮನೆ ಒಳಗಡೆ ಬರಬೇಕು ಅಂತ ಮನೆಗೇ ಹೋಗಬೇಕು ಅಂತ. ಸೊ ಕಂಪ್ಲೀಟಾಗಿ ಬೆಳಿಗ್ಗೆ ಇನ್ನೊಂದು ಸ್ವಲ್ಪ ಬೇಗ ನಾನು ವೀಡಿಯೋ ಮಾಡಿಕೊಂಡು ಇನ್ನೊಂದು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಲ್ ಫುಲ್ಲು ಸೂರ್ಯನ ಬೆಳಕೆ ಇರುತ್ತೆ. ಇವಾಗ ಸ್ವಲ್ಪ 8 ಗಂಟೆ ಆಗೋಗಿದೆ. ಸ್ವಲ್ಪ ಬಿಸಿಲು ಕಡಿಮೆ ಆಗ್ತಿದೆ ಮನೆ ಒಳಗಡೆ. ಇಲ್ಲಾಂದರೆ ಕಂಪ್ಲೀಟ್ ಮನೆ ಒಳಗಡೆ ಬಿಸಿಲು ಬಂದುಬಿಡುತ್ತೆ. ನನಗದು ತುಂಬಾ ಇಷ್ಟ ಆಗುತ್ತೆ. ಸೊ ಮುಂಚೆ ಒಂದು ಮನೆಗೆ ಹೋಗಿದ್ವಿ. ಅಲ್ಲಿ ಸೂರ್ಯನ ಬೆಳಕೆ ಇರಲಿಲ್ಲ, ಮನೆಯಲ್ಲಿ ಬೆಳಕು ಇರಲಿಲ್ಲ, ಗಾಳಿನೂ ಇರಲಿಲ್ಲ. ಎಷ್ಟು ನನಗೆ ನನ್ನ ಹೆಲ್ತ್ ತುಂಬಾ ಅಪ್ಸೆಟ್ ಆಗೋಗಿತ್ತು. 2 ತಿಂಗಳು ನಾನು ಕಂಟಿನ್ಯೂಸ್ ಆಗಿ ಹಾಸ್ಪಿಟಲ್ ತಿರುಗಾಡಿದ್ದೀನಿ. ಅದಾದಮೇಲೆ ಆ ಮನೇಲಿ ನಾವು ಜಸ್ಟ್ 3-4 ಮಂತ್ಸ್ ಅಷ್ಟೇ ಇದ್ದಿದ್ದು. ಅದಾದಮೇಲೆ ಈ ಮನೆಗೆ ಬಂದ್ವಿ. ಈ ಮನೆಗೆ ಬಂದಾಗಿಂದ ಚೆನ್ನಾಗಿದೆ, ಹೆಲ್ತ್ ಕೂಡ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅದಾದಮೇಲೆ ನನ್ನ ಮಗಳು ನನಗೆ ಈ ರೀತಿ ಪೇಪಾ ಪಿಗ್ ಇರೋವಂಥ ಪಿಕ್ಚರ್ ಇರೋವಂಥ ನನ್ನ ಟಿಫಿನ್ ಬಾಕ್ಸ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು. ನಾನು ಲಾಸ್ಟ್ ಟೈಮ್ ಹೋದಾಗ ರಿಲಯನ್ಸಲ್ಲಿ ನೋಡ್ಕೊಂಡು ಬಂದಿದ್ದೆ. ಸೊ ನಿನ್ನೆ ಹೋಗಿ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಅವಳ ಹತ್ರ ತುಂಬ ಟಿಫಿನ್ ಬಾಕ್ಸ್ಗಳು ಇತ್ತು, ತೊಗೊಳ್ಬೇಕಾದ ಏನು ಇರಲಿಲ್ಲ. ಸೊ ಕೇಳ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಅಷ್ಟೇ. ಸೊ ಅದಾದಮೇಲೆ ಇವತ್ತು ಬೆಳಿಗ್ಗೆ ಟಿಫಿನ್ಗೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಸೊ ನನಗೆ ಬೆಳಿಗ್ಗೆ ಟೈಮಲ್ಲಿ ತುಂಬಾ ಸಾಕಷ್ಟು ಟೈಮ್ ಸಿಗುತ್ತೆ ನನಗೆ. ಯಾಕೆಂದರೆ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀನಿ. 6 ಗಂಟೆ 6:15ಗೆಲ್ಲ ಎದ್ದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಏನು ಬೇಕೋ ನಾನು ಅದನ್ನು ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತೀನಿ ಏನು ಮಾಡಬೇಕಿವತ್ತು ಅಂತ. ಸೊ ಮುಂಚೆನೇ ನಾನು ಪ್ಲ್ಯಾನಿಂಗ್ ಏನೂ ಇರಲ್ಲ, ಏನು ಮಾಡಬೇಕು ಅಥವಾ ಇವತ್ತಿನ ಸಿಚುಯೇಷನ್ ನೋಡಿಕೊಂಡು ನನ್ನ ಸಿಚುಯೇಷನ್ ನೋಡಿಕೊಂಡು ತಿಂಡಿನ ಪ್ರಿಪೇರ್ ಮಾಡ್ಕೊತೀನಿ. ನಾನೇನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ನಾಳೆ ಇದನ್ನೇ ಮಾಡಬೇಕು, ನಾಡ್ದು ಇದನ್ನೇ ಮಾಡಬೇಕು ಅಂತ ಏನೂ ಪ್ಲ್ಯಾನಿಂಗ್ ಇರೋದಿಲ್ಲ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಗುರುವಾರದ ಹೊತ್ತು ಬೆಳಗಿನ ಜಾವ 4:15 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಗುರುವಾರದ ಹೊತ್ತು ಮಾತ್ರ ಬೇಗ ಎದ್ದೇಳ್ತೀನಿ. ಬಾಕಿ ಟೈಮಲ್ಲಿ 6:30-7 ಗಂಟೆಗೆಲ್ಲ ಎದ್ದೇಳ್ಬಿಡ್ತೀನಿ. ಸೊ ನನ್ನ ಮಗಳದ್ದು ಸ್ಕೂಲ್ ಇರೋದು 9:30ಗೆ. ಅಷ್ಟರಲ್ಲಿ ನನಗೆ ಟಿಫಿನ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಸಾಕಾಗುತ್ತೆ. ಇಲ್ಲಿ ನಾನು ಸಿಂಪಲಾಗಿ ಟೊಮೊಟೊ ಗೊಜ್ಜು ರೆಸಿಪಿನ ನಾನು ನಿಮಗೆ ಹೇಳ್ತೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡು
ಟೊಮೊಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮಗೆ ಕನ್ಸಿಸ್ಟೆನ್ಸಿ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆಂದ. ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನನಗೆ ಹುಳಿ ಅಂತ ಅನ್ನಿಸ್ತು, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು. ಅಷ್ಟೇ ಟೊಮೊಟೊ ಗೊಜ್ಜು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಹಿಟ್ಟು ಕೂಡ ಕಲಸಿಟ್ಬಿಟ್ಟಿದ್ದೀನಿ ಚಪಾತಿಗೆ. ಇಲ್ಲಿ ನಾನು ವಾರದಲ್ಲಿ ಒಂದು 3 ದಿನ ಈ ರೀತಿ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡು ಕುಡಿತೀವಿ. ಮಂದಿ ಎಲ್ಲ ಕುಡಿತೀವಿ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನನೂ ಈ ಜ್ಯೂಸನ್ನ ಕುಡಿತೀವಿ. ಈ ಜ್ಯೂಸ್ ಕುಡಿತಾ ಇರುವಾಗಿಂದ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಬಾಡಿನಲ್ಲಿ ತುಂಬಾ ಚೇಂಜಸ್ನ ನೋಡಿದ್ದೀವಿ. ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಮ್ಮ ಫೇಸ್ನಲ್ಲಿ ಗ್ಲೋ ಬಂದಿದೆ ಮತ್ತು ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಿದೆ. ಆ್ಯಂಡ್ ನನ್ನ ಬಾಡಿನಲ್ಲಿ ಎಸ್ಪೆಷಲಿ ನನ್ನ ಬಾಡಿನಲ್ಲಿ ಬ್ಲಡ್ ತುಂಬಾ ಕಡಿಮೆ ಇತ್ತು. ಆ ಬ್ಲಡ್ ಕಡಿಮೆ ಇರೋದ್ರಿಂದ ಯಾವಾಗಲೂ ನನಗೆ ಸುಸ್ತಾಗ್ತಾಯಿತ್ತು ಮತ್ತು ಆಯಾಸ ಆಗ್ತಾಯಿತ್ತು ಮತ್ತು ಸ್ವಲ್ಪ ಏನು ನನಗೆ ಇಂಟ್ರೆಸ್ಟೇ ಇರ್ತಿರಲಿಲ್ಲ ಮನೆ ಕೆಲಸ ಮಾಡೋದ್ರಲ್ಲಿ ಆಗಿರ್ಬೋದು. ಏನಾದರೂ ಬರೀ ಮಲ್ಕೋಬೇಕಂತಲೇ ಅನ್ನಿಸ್ತಾಯಿತ್ತು. ಯಾವಾಗ ನಾನು ಈ ಜ್ಯೂಸ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಸ್ವಲ್ಪ ನನ್ನ ಬಾಡಿಗೆ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಏನೋ ಬಾಡಿನಲ್ಲಿ ಬ್ಲಡ್ ಕೂಡ ಜಾಸ್ತಿ ಆಗಿದೆ, ನನಗದು ಫೀಲ್ ಆಗ್ತಾಯಿದೆ. ನನ್ನ ಕೈ ನೋಡಿಕೊಂಡಾಗ ಯಾವಾಗಲೂ ಕೈ ಫುಲ್ಲು ವೈಟ್ ಆಗಿರ್ತಾಯಿತ್ತು. ಇದು ಯಾವಾಗ ನಾನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ನನ್ನ ಕೈ ಫುಲ್ಲು ರೆಡ್ ಆಗಿದೆ. ನನ್ನ ಫೇಸ್, ನನ್ನ ಕೆನ್ನೆ ಹತ್ರ ಎಲ್ಲ ರೆಡ್ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದು. ಯಾರ ಬಾಡಿನಲ್ಲಿ ಬ್ಲಡ್ ಕಡಿಮೆ ಇದೆ ಅಂತ ಫೀಲ್ ಆಗುತ್ತೋ ಈ ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ. ತುಂಬಾ ಬೆನಿಫಿಟ್ನ ಕಾಣ್ತೀರಾ. ಆ್ಯಂಡ್ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಇದಕ್ಕೆ ಜಸ್ಟ್ ಬೀಟ್ರೂಟು ಮತ್ತು ಕ್ಯಾರೆಟ್ನ ಚೆನ್ನಾಗಿ ಕಟ್ ಮಾಡಿ ಫಸ್ಟು ನೀರಿಲ್ದಂಗೆ ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದಾಗ ನೀಟಾಗಿ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಜ್ಯೂಸ್ ಸಿಗುತ್ತೆ ನಮಗೆ. ಅದಾದಮೇಲೆ ಇದನ್ನು ನಾನು ಸೋಸ್ಕೊತೀನಿ. ಹಾಗೆ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಮಗಳಂತೂ ಆ ರೀತಿ ಕುಡಿಯೋದೇ ಇಲ್ಲ. ಈ ರೀತಿ ಸೋಸ್ಬಿಟ್ಟು ನನ್ನ ಮನೇಲಿ ಯಾರೂ ಆ ರೀತಿ ಕುಡಿಯೋದಕ್ಕೆ ಇಷ್ಟಪಡಲ್ಲ. ಸೋಸ್ಕೊಂಡೇ ಕುಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೋಸ್ಕೊಂಡೇ ಕುಡಿತಾ ಇದ್ವಿ. ಆದರೂ ಈ ರೀತಿ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಜಾಸ್ತಿ ನಾವು ಹೆಲ್ತ್ ಕಾನ್ಷಿಯಸ್ ಇರೋರು ಅಥವಾ ನಮ್ಮ ಹೆಲ್ತ್ ಚೆನ್ನಾಗಾಗಬೇಕು, ನಾವು ನಮ್ಮ ಹೆಲ್ತ್ ಯಾವಾಗಲೂ ನಾವು ಚೆನ್ನಾಗಿ ಕಾಪಾಡ್ಕೊತಾ ಹೋಗಬೇಕು ಅನ್ನೋರು ಈ ರೀತಿ ಯಾವುದಾದ್ರೂ ಒಂದು ವಾರದಲ್ಲಿ 1-2 ದಿನ ಜ್ಯೂಸ್ ಮಾಡಿಕೊಂಡು ಕುಡಿತಾ ಬನ್ನಿ. ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೀತಿಯೂ ನಂಬ್ತಾನೆ ಇರಲಿಲ್ಲ. ಅದೇನು ತಿಂದರೆ ಕುಡಿದ್ರೆ ಅದೇನು ಹೆಲ್ತ್ ಎಲ್ಲ ಚೆನ್ನಾಗಿ ಹೋಗ್ಬಿಡುತ್ತಾ ಅಂತ ಈ ರೀತಿ ಮೂಢನಂಬಿಕೆಯಲ್ಲಿ ಇರ್ತಿದ್ದೆ. ಬಟ್ ಯಾವಾಗ ಇದನ್ನು ಕುಡಿದು ಎಕ್ಸ್ಪೀರಿಯೆನ್ಸ್ ಮಾಡಿದ್ನೋ ನನ್ನ ಬಾಡಿನಲ್ಲಿ ಹೆಲ್ತ್ ಚೆನ್ನಾಗಾಗ್ತಾ ನನಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನನಗಿದು ವರ್ಕ್ ಆಗುತ್ತೆ, ಕುಡಿಬೋದು, ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಇದೆ. ಸೊ ವಾರದಲ್ಲಿ 2-3 ದಿನ ನಾವು ತೊಗೊತೀವಿ. ನನ್ನ ಹಸ್ಬೆಂಡ್ಗೆ ಒಂದು ಗ್ಲಾಸ್ ಎತ್ತಿಟ್ಬಿಟ್ಟಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬೆಳಗಿನ ಜಾವ 6 ಗಂಟೆಗೆ ಕ್ರಿಕೆಟ್ ಆಡೋದಕ್ಕೆ ಅಂತ ಹೋಗ್ತಾರೆ. ಅಂದರೆ ಅದೊಂಥರ ಎಕ್ಸಸೈಸ್ ಅವ್ರಿಗೆ. ಡೈಲಿ ಒಂದಿನೂ ಮಿಸ್ ಮಾಡೋದಿಲ್ಲ, ಹೋಗ್ತಾರೆ. 6 ಗಂಟೆಗೆ ಹೋಗಿ 8:15 ಎಲ್ಲ ಬಂದುಬಿಡ್ತಾರೆ. ಸೊ ಅಷ್ಟರಲ್ಲಿ ನಾನು ಈ ಜ್ಯೂಸನ್ನ ರೆಡಿ ಮಾಡಿ ಇಟ್ಬಿಡ್ತೀನಿ. ನಾನು ಕೂಡ ಇದೊಂದು ಗ್ಲಾಸಲ್ಲಿ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ಕುಡಿತೀವಿ. ನನ್ನ ಮಗಳಿಗೆ ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ. ಸಣ್ಣವಳಲ್ವ, ಇನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಕೊಡ್ತೀನಿ. ಅಷ್ಟು ಕುಡಿದ್ರೆ ಸಾಕು ಅವಳು. ಇಷ್ಟನ್ನ ಕೊಡ್ತೀನಿ ಅಷ್ಟೇ. ಸೊ ಅವಳು ಕೂಡ ಕುಡಿತಾ ಇದ್ದಾಗಿಂದನೂ ಅವಳ ಬಾಡಿನಲ್ಲಿ ಅವಳಿಗೂ ಕೂಡ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆ್ಯಂಡ್ ಇನ್ನೂ ಒಂದು ಮೇನ್ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ಯಾರಿಗೆಲ್ಲ ಪೀರಿಯಡ್ಸಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೋ ಅಂಥವರು ಈ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಆ ಮಂತ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಹೊಟ್ಟೆ ನೋವಿರಲ್ಲ, ಸೊಂಟ ನೋವಿರೋದಿಲ್ಲ, ಬಾಡಿ ಪೇಯ್ನ್ ಏನಿರುತ್ತೆ ಅದೇನೂ ಇರೋದಿಲ್ಲ. ನಾವು ನಾರ್ಮಲ್ ಡೇಸಲ್ಲಿ ಹೇಗಿರ್ತೀವೋ ಅದೇ ರೀತಿ ಫೀಲ್ ಆಗುತ್ತೆ ನಮಗೆ ಈಗ ಪೀರಿಯಡ್ಸ್ ಬಂದಿದೆ, ನಮಗೆ ಹೊಟ್ಟೆ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಆ ಥರದ್ದು ಏನೂ ಫೀಲ್ ಆಗೋದಿಲ್ಲ. ನಾರ್ಮಲ್ ಡೇಸಲ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟೇ ಆ್ಯಕ್ಟಿವ್ ಆಗಿ ನಾವು ಆ ಡೇಸ್ನಲ್ಲಿ ಇರ್ತೀವಿ. ಸೊ ನಾನು ಅದನ್ನು ಫೀಲ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಕೂಡ ಆಯಿತು. ಚಪಾತಿ ರೆಡಿ ಮಾಡಿ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದ್ದೀನಿ. ಅವಳಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿ ಕೂರಿಸಿದ್ದೀನಿ. ಈಗ ಅವಳಿಗೆ ಫಸ್ಟು ಒಂದು ಚಪಾತಿ ಮಾಡಿ ತಿನ್ನಿಸ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಬಿಟ್ಬಿಟ್ಟೆ ಅಂದರೆ ಆಮೇಲೆ ನನಗೆ ಈಸಿ ಆಗುತ್ತೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದಕ್ಕೆ. ಇಲ್ಲಿ ನಾನು
ಫಸ್ಟು ಒಂದು ಚಪಾತಿನ ಮಾತ್ರ ಲಟ್ಟಿಸ್ಕೊತೀನಿ. ಫಸ್ಟು ಒಂದು ಚಪಾತಿ ಲಟ್ಟಿಸ್ಕೊಂಡು ಅವಳಿಗೆ ತಿನ್ನಿಸಿ ಅದಾದಮೇಲೆ ಉಳಿದಿರೋ ಚಪಾತಿನೆಲ್ಲ ಮಾಡ್ಕೊತೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದು ರೆಡಿಯಾಗಿ ನಿಂತ್ಕೋತಾರೆ. ರೆಡಿಯೆಲ್ಲ ಆಗೋಷ್ಟರಲ್ಲಿ ಅವ್ರಿಗೂ ಕೂಡ ಬಿಸಿ ಬಿಸಿ ಚಪಾತಿ ಹಾಗೆ ಹಾಕ್ಕೊಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಮಾಡಿಟ್ಟಿರೋ ಚಪಾತಿ ತಿನ್ನೋದೇ ಇಲ್ಲ, ಆವಾಗಲೇ ಮಾಡಿ ಕೊಡಬೇಕು, ಬಿಸಿ ಬಿಸಿಯಾಗಿ ಆವಾಗಲೇ ತಿಂತಾರೆ. ಸ್ವಲ್ಪ ಹಂಚ್ ಮೇಲಿಂದ ತೆಗೆದು ತವ ಮೇಲಿಂದ ತೆಗೆದು ಒಂದು 5 ಮಿನಿಟ್ಸ್ ಆಗಿದ್ರೂ ಕೂಡ ನನಗಿದು ಬೇಡ, ನಂಗೆ ಬಿಸಿ ಚಪಾತಿನೇ ಬೇಕು ಅಂತ ನನ್ನ ಹಸ್ಬೆಂಡ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಬಿಸಿಯಾಗಿ ಆವಾಗಲೇ ಮಾಡಿಕೊಡ್ತೀನಿ. ಸೊ ಹಾಗೆ ಚಪಾತಿ ಕೂಡ ರೆಡಿ ಆಯಿತು. ಈಗ ಅವಳಿಗೆ ಹಾಗೆ ತಿನ್ನಿಸ್ಕೊಂಡು, ಅವಳು ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಮಾಡ್ತಿದ್ದಾಳೆ ಇವಾಗ, ಯಾಕೆ ಅಂತ ಗೊತ್ತಿಲ್ಲ. ಆದಷ್ಟು ನಾನು ಅವಳಿಗೆ ಖಾರ ತಿನ್ನಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಕ್ಕಳಲ್ಲೇ ಸ್ವಲ್ಪ ನಾವು ಖಾರ ತಿನ್ನಿಸೋದಕ್ಕೆ ಟ್ರೈ ಮಾಡಿದ್ವಿ ಅಂದರೆ ಮುಂದೆ ಸ್ವಲ್ಪ ಖಾರ ತಿನ್ನೋದಕ್ಕೆ ಅಡ್ಜಸ್ಟ್ ಆಗ್ತಾರೆ. ನಾವು ಏನು ಮನೇಲಿ ಅಡುಗೆ ಮಾಡ್ತೀವೋ ಅದೇ ತಿನ್ನೋದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಇಲ್ಲ ಅಂದರೆ ಮಕ್ಕಳಿಗೆ ಬೇರೆ ಅಡುಗೆ, ನಮಗೆ ಬೇರೆ ಅಡುಗೆ, ಈ ರೀತಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಾನು ಅವಳಿಗೆ ಕತೆ ಹೇಳ್ಕೊಂಡು ಅವಳಿಗೆ ಊಟ ಮಾಡಿಸುವಾಗ ಕತೆ ಅಂತೂ ಕಂಪಲ್ಸರಿ ಹೇಳಲೇಬೇಕು. ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೊ ಕತೆ ಹೇಳ್ತಾ ಏನೋ ಒಂದು ಕತೆ ನಾನು ಹೇಳ್ತಾ ಇದ್ದರೆ ಅವಳು ಆರಾಮಾಗಿ ತಿನ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಖಾರ ಹಚ್ಚಿ ರೂಢಿ ಮಾಡ್ತಾಯಿದ್ದೀನಿ. ಆದರೂ ಕೂಡ ಅವಳು ತಿನ್ನೋದಕ್ಕೆ ಇಷ್ಟಪಡ್ತಾ ಇಲ್ಲ ಖಾರ. ಸ್ವಲ್ಪ ಕೊಟ್ಟು ರೂಢಿ ಮಾಡ್ತಾಯಿದ್ದೀನಿ. ಮುಂದೆ ನಾವು ಮಾಡಿರೋ ಅಡುಗೆನೇ, ನಾವು ತಿನ್ನೋವಂಥ ಅಡುಗೆನೇ ಅವಳು ಕೂಡ ತಿಂತಾಳೆ. ಇಲ್ಲಾಂದರೆ ಅವಳಿಗೆ ಸಪ್ರೇಟು, ನಮಗೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಅಂತ ಅಷ್ಟೇ. ಸೊ ಅದಾದಮೇಲೆ ಈಗ ಇವಳದು ಸ್ಕೂಲ್ ಕೂಡ ಟೈಮ್ ಆಯಿತು. ನನ್ನ ಹಸ್ಬೆಂಡ್ ಕೂಡ ಬಂದರು. ಅವರು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದಾರೆ. ಅಷ್ಟರಲ್ಲಿ ಇವಳಿಗೆ ತಿಂಡಿ ತಿನ್ನಿಸ್ಕೊಂಬಿಟ್ಟು ಆಮೇಲೆ ಇವಳಿಗೆ ತಿಂಡಿ ತಿನ್ನಿಸೋ ಅಷ್ಟರಲ್ಲಿ ಅವ್ರು ರೆಡಿಯಾಗಿ ಕೂತ್ಕೊತಾರೆ. ಆವಾಗ ಅವ್ರಿಗೂ ಕೂಡ ಬಿಸಿ ಬಿಸಿ ಚಪಾತಿ ಮಾಡಿ ಕೊಡ್ಬೋದು. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಳೋಷ್ಟರಲ್ಲಿ ಟೈಮೇ ಆಗೋಯ್ತು. ನಮ್ಮ ಶ್ರೇಯಾ ಸ್ಕೂಲ್ ಬಿಡೋಂಥ ಟೈಮ್ ಆಗೋಯ್ತು. ಸೊ ಇವಾಗ ಅವಳನ್ನ ಕರ್ಕೊಂಬರೋದಕ್ಕೆ ಹೊರಟಿದ್ದೀನಿ. ಇನ್ನು 10 ಮಿನಿಟ್ಸ್ ಇದೆ. ನಾನು ನಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. 2 ಗಂಟೆಗೆ ಸ್ಕೂಲ್ ಬಿಡೋದು ಅವಳಿಗೆ. ಈಗ 1:50 ಆಗಿದೆ. ಇನ್ನು 10 ಮಿನಿಟ್ಸ್ ಟೈಮ್ ಇದೆ. ನನಗೆ ಹೋಗೋದಕ್ಕೆ 5 ಮಿನಿಟ್ಸ್ ಬೇಕು. ಅಲ್ಲಿಂದ ಕರ್ಕೊಂಬರೋದಕ್ಕೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ನನಗೆ. ಸೊ ಹೊರಟಿದ್ದೀನಿ ಇವಾಗ ನನ್ನ ಮಗಳದ್ದು ಸ್ಕೂಲ್ ಕೂಡ ಬಿಟ್ಟರು, ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ಸ್ಕೂಲಿಂದ ಕರ್ಕೊಂಬರೋವಾಗ ಸ್ಕೂಲ್ ಪಕ್ಕನೇ ಒಂದು 2-3 ಅಂಗಡಿಗಳು ಆಗಿಬಿಟ್ಟಿದ್ದಾವೆ. ಇವಳ ಮೈಂಡಲ್ಲಿ ಏನು, ಸ್ಕೂಲ್ ಬಿಟ್ಟಿದ ತಕ್ಷಣ ಅಲ್ಲಿಂದ ನಮ್ಮಮ್ಮ ಏನಾದರೂ ಚಾಕ್ಲೇಟ್ಸೋ ಏನಾದರೂ ಕೊಡಿಸ್ತಾರೆ, ಚಿಪ್ಸ್ ಏನಾದರೂ ಕೊಡಿಸ್ತಾರೆ ಅನ್ನೋದೊಂದು ಮೈಂಡಲ್ಲಿ. ಯಾಕೆಂದರೆ ಸ್ಕೂಲ್ ಬಿಟ್ಟಿದ ತಕ್ಷಣ ತುಂಬ ಮಕ್ಕಳು ಆ ಅಂಗಡಿ ಮುಂದೆ ನಿಂತ್ಕೊಂಡು ಚಿಪ್ಸು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಅದನ್ನು ನೋಡಿಬಿಟ್ಟು ಕೇಳ್ತಾ ಇರ್ತಾಳೆ ಯಾವಾಗಲೂ ಅವಳು. ಬಟ್ ನಾನು ಕೊಡಿಸೋದಿಲ್ಲ, ಹಾಗೆ ಕರ್ಕೊಂಬರ್ತೀನಿ. ಸೊ ಅದಾದಮೇಲೆ ಮನೆಗೆ ಬಂದು ಚಪಾತಿ ರೈಸ್ ಇದೆಲ್ಲ ತಿಂದು ಬೋರ್ ಆಗಿತ್ತು. ಸಿಂಪಲ್ಲಾಗಿ ಏನಾದರೂ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಡೋಕ್ಲಾನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮತ್ತು ಅರಿಶಿನ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಎಲ್ಲ ಏನು ಮಾಡ್ತಾರೆ ಅಂದರೆ ಈನೋ ಪ್ಯಾಕೆಟ್ ಹಾಕ್ತಾರೆ, ಮತ್ತು ಜಾಸ್ತಿ ಸೋಡಾ ಈ ಥರ ಎಲ್ಲ ಹಾಕಿ ಮಾಡ್ತಾರೆ. ಹೌದು, ಆ ಥರ ಎಲ್ಲ ಹಾಕಿ ಮಾಡಿದಾಗಲೇ ಡೋಕ್ಲ ಚೆನ್ನಾಗಿ ಆಗೋದು. ಬಟ್ ನಾನು ಸೋಡಾ ಎಲ್ಲ ಕಡಿಮೆ ಹಾಕಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೆಲ್ತ್ ಕೂಡ ನೋಡಬೇಕಲ್ವ. ಸೋಡಾ ಜಾಸ್ತಿ ಹಾಕಿದ್ರೆ ಹೊಟ್ಟೆ ಕೆಡುತ್ತೆ. ಅದಕ್ಕೋಸ್ಕರ ಟೇಸ್ಟಿಯಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು. ಸೊ ಈ ಒಂದು ಕಾರಣಕ್ಕೆ ಸ್ವಲ್ಪ ಹಾಕಿ ಮಾಡ್ತೀನಿ. ಸೊ ಟೇಸ್ಟ್ ವೈಸ್ ಅದೇ ರೀತಿಯೇ ಇರುತ್ತೆ, ಸ್ವಲ್ಪ ಸಾಫ್ಟ್ನೆಸ್ ಕಡಿಮೆ ಇರುತ್ತೆ ಅಷ್ಟೇ. ಸೊ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತನೂ ಕಡಿಮೆನೇ ನಾನು ಸೋಡಾನ ಹಾಕ್ಕೊಂಡಿದ್ದೀನಿ. ಅಷ್ಟಕ್ಕೇ ಹಿಟ್ಟು ಸಾಫ್ಟಾಗಿ ಬಂದಿದೆ. ಸೊ ಇದಕ್ಕೆ ನಾನು ಏನು ಮಿಕ್ಸ್ ಮಾಡ್ಕೊತೀನಿ ಅಂದರೆ, ಲಿಂಬು ಸತ್ವ ಅಂತ ಹೇಳ್ತಾರೆ ಈ ಕಡೆ ಮಹಾರಾಷ್ಟ್ರ ಸೈಡಲ್ಲಿ, ಲೆಮನ್ ಸಾಲ್ಟ್ ಅಂತ, ಅದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟಿಗೆ ಹಾಕಿ ಕಲಿಸಿದ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಇರುತ್ತೆ ಲೆಮನ್ ಸಾಲ್ಟ್ ಅಂತ. ಎಲ್ಲ ಕಿರಾಣಿ ಅಂಗಡಿನಲ್ಲಿ ಸಿಗುತ್ತೆ, ಎಲ್ಲ ನಾರ್ಮಲ್ ಲೋಕಲ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಲೆಮನ್ ಸಾಲ್ಟ್ ಕೊಡಿ ಅಂದರೆ ಕೊಡ್ತಾರೆ. ಅದು ಸೇಮ್ ನೋಡೋದಕ್ಕೆ ಹೇಗಿರುತ್ತೆ ಅಂದರೆ, ಸೇಮ್ ಸ್ವಲ್ಪ ಸಾಲ್ಟ್ ಥರನೇ ಇರುತ್ತೆ, ತುಂಬ ಹುಳಿ ಇರುತ್ತೆ, ಸಾಲ್ಟಿ ಹುಳಿಯಾಗಿರುತ್ತೆ ಟೇಸ್ಟು.
ಸೊ ಇದನ್ನು ಒಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಕಲಿಸ್ಬಿಟ್ಟು ಅದೇ ನೀರನ್ನ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಈ ರೀತಿ ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಕಲರೇ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ ಅದು ಹಾಕಿದ ತಕ್ಷಣ. ಸೊ ಅದು ಆಗಿದೆ. ಮತ್ತು ಆ ಹಿಟ್ಟಿಗೆ ನಾನು ಹೇಳೋದು ಮರ್ತೋದೆ. ಮತ್ತು ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕೆ ಅಂತ. ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಡೋಕ್ಲಾ ಪ್ಲೇಟ್ ಕೊಟ್ಟಿರ್ತಾರೆ, ಸೊ ಅದರಲ್ಲೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಕೆಳಗಡೆ ನಾರ್ಮಲ್ ನಾವು ಇಡ್ಲಿ ಹೇಗೆ ಬೇಯಿಸ್ಕೊತೀವೋ ಕೆಳಗಡೆ ನೀರು ಹಾಕ್ಬಿಟ್ಟು ಮೇಲ್ಗಡೆ ಈ ರೀತಿ ಪ್ಲೇಟಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಡೋಕ್ಲಾ ರೆಡಿ ಆಗುತ್ತೆ. ಈ ರೀತಿ ಇಲ್ಲ ಅಂದರೆ ಒಂದು ನಾರ್ಮಲ್ ತಟ್ಟೆನಲ್ಲಿ ಹಾಕಿಬಿಟ್ಟು ಕೆಳಗಡೆ ನೀರು ಹಾಕ್ಬಿಟ್ಟು ಏನಾದ್ರು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬೇಯಿಸ್ಕೊಂಡ್ರೂ ಕೂಡ ರೆಡಿ ಆಗುತ್ತೆ. ಸೊ ಇವಾಗ ಡೋಕ್ಲಾ ರೆಡಿ ಆಗಿದೆ. ಅಷ್ಟೇನು ಉಬ್ಬಿಲ್ಲ, ಸಾಕು. ನನಗೆ ಜಾಸ್ತಿ ಸೋಡಾ ನನಗೆ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ಸಾಫ್ಟಾಗಿ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರ ಮೇಲೆ ಈ ರೀತಿ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡು ನೋಡ್ಬೋದು, ತುಂಬ ಸಾಫ್ಟಾಗೇ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಹೀಗೆ ಡ್ರೈ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಇದಕ್ಕೆ ಒಂದು ನೀರನ್ನ ಮಾಡ್ಕೊತಾರೆ. ಅದು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಮಾಡೋವಾಗ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಡೋಕ್ಲಾ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು, ಸಾಫ್ಟಾಗೂ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು. ಸೊ ಈ ನೀರು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಟ್ಲಲ್ಲಿ ಹುಣಸೆಹಣ್ಣ ನೆನೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದರ ಹುಣಸೆಹಣ್ಣು ರಸನ ತೆಗ್ದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತೀನಿ. ರುಚಿಗೆ ಎಷ್ಟು ಬೇಕು ಸ್ವೀಟ್ನೆಸ್ಗೆ ಅಷ್ಟು ಬೆಲ್ಲನ ಯೂಸ್ ಮಾಡ್ತೀನಿ. ಸ್ವೀಟ್ ಚಟ್ನಿ ತಿಂದಿದ್ರೆ ಅದೇ ರೀತಿ ಜಾಸ್ತಿ ಹಾಕ್ಬಿಟ್ಟು ಹುಣಸೆಹಣ್ಣು ಮತ್ತು ಬೆಲ್ಲನ ಚೆನ್ನಾಗಿ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಚಿಟಿಕೆಯಷ್ಟು ಉಪ್ಪು ಮತ್ತು ಆ ನೀರನ್ನ ಬಂದು ಏನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಬಿಸಿ ಮಾಡ್ಕೊಂಡು ಅದಕ್ಕೊಂಚೂರು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಈ ಡೋಕ್ಲಾ ಜೊತೆ ಹಚ್ಕೊಂಡು ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ಅದಾದಮೇಲೆ ನಾನು ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗೋಗಿದೆ. ಎಷ್ಟು ಡ್ಯಾಂಡ್ರಫ್ ಆಗಿದೆ ಅಂದರೆ ಹಿಂಗೆ ಬಾಚ್ಕೊತಾ ಇದ್ದರೆ ಹಿಂಗೆ ಮೇಲೆ ಹಿಂಗೆ ಉದುರ್ತಾ ಇರುತ್ತೆ ಡ್ಯಾಂಡ್ರಫ್. ಅಷ್ಟು ಜಾಸ್ತಿ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು. ಎಷ್ಟು ಶಾಂಪೂ ಅಥವಾ ಎಷ್ಟು ಏರ್ ಆಯಿಲ್ ಚೇಂಜ್ ಮಾಡಿದ್ರೂ ಕೂಡ ಡ್ಯಾಂಡ್ರಫ್ ಕಡಿಮೆನೇ ಆಗ್ತಾ ಇರಲಿಲ್ಲ. ಸೊ ಮನೆಯಲ್ಲಿ ಈ ಥರದೊಂದು ಟ್ರೈ ಮಾಡೋಣ, ಏನಾದರೂ ಒಂದು ಸ್ಪ್ರೇ ರೀತಿ ಮಾಡ್ಕೊಂಡು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ಅದು ಚಾಪ್ ಸ್ಟಿಕ್ಸ್ ಏನೋ ಬರುತ್ತೆ ಅಲ್ವಾ, ಚೈನೀಸ್ ತಿಂತಾರಲ್ಲ, ಅದು ತಗೊಂಡು ಕೋಲಾಟ ಆಡ್ತಾ ಇದ್ದಾಳೆ. ಸೊ ಅದಾದಮೇಲೆ ಇಲ್ಲಿ ಹೇರ್ ಸ್ಪ್ರೇ ಕೂಡ ರೆಡಿ ಆಯಿತು. ಏನಿಲ್ಲ, ನಾನು ರಾತ್ರಿನೇ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ನೆನೆಸಿದೆ ನೀರಲ್ಲಿ. ಸೊ ಅದು ಬೆಳಿಗ್ಗೆ ಆಗೋಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ನಾನು ಇವಾಗ ಮಧ್ಯಾಹ್ನ ನಾನು ಮಾಡ್ಕೊತಾ ಇದ್ದೀನಿ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇದನ್ನು ಸ್ಪ್ರೇ ಮನೆಯಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಆಲ್ರೆಡಿ ನಾನು ಮುಂಚೆನೂ ಕೂಡ ಟ್ರೈ ಮಾಡಿದ್ದೆ. ತುಂಬಾ ಬೆನಿಫಿಟ್ ಇದೆ ಇದರಿಂದ. ನನ್ನ ಕೂದಲಲ್ಲಿ ಎಷ್ಟು ಡ್ಯಾಂಡ್ರಫ್ ಆಗಿತ್ತು ಅಂದರೆ ನನ್ನ ತಲೆಯಲ್ಲಿ ನನಗೆ ಫುಲ್ ಅದೇ ಟೆನ್ಷನ್ ಆಗೋಗಿತ್ತು. ಇಷ್ಟೊಂದು ಡ್ಯಾಂಡ್ರಫ್ ಆಗಿದೆ, ಏನು ಮಾಡಲಿ, ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಅಂದ್ಕೊತಿದ್ದೆ. ಬಟ್ ಡಾಕ್ಟರ್ ಹತ್ರ ಹೋದರೆ ಅವ್ರು ಸುಮ್ಮನೆ ಸಾವಿರಾರು ರೂಪಾಯಿ ಆಗೋಷ್ಟು ಹೇರ್ ಆಯಿಲು, ಶಾಂಪು ಇದೆಲ್ಲ ಕೊಡ್ತಾರೆ. ನಾನು ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋದಿಲ್ಲ. ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅದನ್ನೆಲ್ಲ ತೊಗೊಂಡು ಬಂದು ಟ್ರೈ ಮಾಡ್ಬೋದು. ನಾನು ಅದೆಲ್ಲ ಕರೆಕ್ಟಾಗಿ ನಾನು ಯೂಸ್ ಮಾಡೋದೇ ಇಲ್ಲ. 1-2 ಸಲ ಯೂಸ್ ಮಾಡಿಬಿಟ್ಟು ಹಾಗೆ ಎಲ್ಲಾದರೂ ಬಿಸಾಕ್ಬಿಡ್ತೀನಿ. ಸೊ ಅದಕ್ಕೆ ಮನೆಯಲ್ಲೇ ನ್ಯಾಚುರಲಾಗಿ ಏನಾದರೂ ಟ್ರೈ ಮಾಡೋಣ, ಮನೆಯಲ್ಲೇ ಏನಾದರೂ ಯೂಸ್ ಮಾಡಿಕೊಂಡು ಮನೇಲಿರುವಂಥ ಐಟಮ್ಸ್ನಲ್ಲೇ ಯೂಸ್ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುಂಚೆ ಏನು ಮಾಡಿದೆ ಅಂದರೆ ಮೊಸರನ್ನ ತಲೆಗೆ ಹಚ್ಚಿದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಅದನ್ನು ಕೂಡ ಯೂಸ್ ಮಾಡಿದೆ, ನನಗೆ ಕಡಿಮೆ ಅಂತ ಅನ್ನಿಸ್ಲಿಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಎಗ್ ಕೂಡ ಹಚ್ಚಿ ನೋಡಿದೆ, ಅದನ್ನು ಕೂಡ ಒಂದು ಸ್ವಲ್ಪ ದಿನ ಹೋಯಿತು, ಮತ್ತೆ ಬಂತು. ಅದಾದಮೇಲೆ ನಿಂಬೆಹಣ್ಣಂತೆ ಸುಮಾರು ಒಂದು ಹೋಮ್ ಮೇಡ್
ರೆಸಿಪೀಸ್ನ ನಾನು ಟ್ರೈ ಮಾಡಿದ್ದೀನಿ. ನನಗೇನು ಅಷ್ಟು ವರ್ಕ್ ಅಂತ ಅನ್ನಿಸ್ಲಿಲ್ಲ. ಬಟ್ ಇದು ಮೆಂತ್ಯ ವಾಟರ್ ಏನಿದೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನನ್ನ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಹೋಗ್ತಾ ಇದೆ. ಒಂದು ಯೂಸ್ನಲ್ಲೇ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಯಿತು ನನಗೆ. ಸೊ ಇದನ್ನು ಯೂಸ್ ಮಾಡಿದಾಗಿಂದ ಏನೆಲ್ಲ ಬೆನಿಫಿಟ್ ಆಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಸ್ವಲ್ಪ ನನಗೆ ಹೇರ್ ಫಾಲ್ ಕೂಡ ಆಗ್ತಾಯಿತ್ತು. ಜಾಸ್ತಿ ಡ್ಯಾಂಡ್ರಫ್ ಆಗಿರೋದ್ರಿಂದ ಹೇರ್ ಫಾಲ್ ಕೂಡ ಇತ್ತು, ಅದು ಕೂಡ ಕಂಟ್ರೋಲಿಗೆ ಬರ್ತಾ ಇದೆ. ಆ್ಯಂಡ್ ಹೇರ್ಸ್ ತುಂಬ ಫ್ರೀಝಿ ಅಂತ ಅನ್ನಿಸ್ತಾ ಇತ್ತು, ಅದನ್ನು ಕೂಡ ಕಂಟ್ರೋಲಿಗೆ ಬರ್ತಾ ಇದೆ. ಇದು ಹಚ್ಚಿದ ಮೇಲೆ ಕೂದಲು ತುಂಬಾ ಸಿಲ್ಕಿ, ತುಂಬಾ ಸಾಫ್ಟ್ ಅಂತ ಫೀಲ್ ಆಗುತ್ತೆ ನನಗೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ನನ್ನ ಹೇರ್ಸಲ್ಲಿ. ಡ್ಯಾಂಡ್ರಫ್ ಕೂಡ ಅಷ್ಟೇ 90% ಡ್ಯಾಂಡ್ರಫ್ ಕಡಿಮೆ ಆಗಿದೆ. ನಾನು ಯೂಸ್ ಮಾಡಿ ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ. ಯಾರಿಗೆಲ್ಲ ತುಂಬ ಡ್ಯಾಂಡ್ರಫ್ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ಅಥವಾ ತುಂಬಾ ಇಚ್ಚಿನೆಸ್ ಇದೆ, ತುಂಬಾ ಕಡ್ತಾ ಬರುತ್ತೆ ತಲೆಯಲ್ಲಿ, ಅಥವಾ ತುಂಬ ಆಯಿಲ್ ರಿಲೀಸ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ತಲೆಯಲ್ಲಿ ತಾನೇ ಒಂಥರ ಆಯಿಲಿ ಆಗಿಬಿಡುತ್ತೆ. ಸೊ ಅದು ಕೂಡ ಕಂಟ್ರೋಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ತುಂಬ ಸಿಕ್ಕಿರೋರು ಕೂಡ ಯೂಸ್ ಮಾಡಿದ್ರೆ, ಇದನ್ನು ಯೂಸ್ ಮಾಡಿಬಿಟ್ಟು ಅದಾದಮೇಲೆ ತಲೆ ಬಾಚಿದ್ರೆ ಸಿಕ್ಕು ಕೂಡ ಬೇಗನೆ ಬಿಟ್ಟೋಗುತ್ತೆ ಬಾಚ್ತಾ ಇರುವಾಗ. ಮತ್ತು ಜಾಸ್ತಿ ಹೇರ್ ಕೂದಲು ಉದುರೋದಿಲ್ಲ ಬಾಚುವಾಗ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು. ನಾನು ತುಂಬ ದಿನದಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ರೀತಿ ಇದೆ, ಏನಾದರೂ ಡ್ಯಾಂಡ್ರಫ್ ಅಥವಾ ಹೇರ್ ಫಾಲ್ ಯಾರಿಗೆಲ್ಲ ತುಂಬ ಜಾಸ್ತಿ ಇದೆ, ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಆಯಿತು, ಅದನ್ನೆಲ್ಲ ತೊಳ್ಕೊಂಡು ಅಡುಗೆ ಮನೇನ ಒಂದ್ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಸಂಜೆ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಂದರೆ ರಾತ್ರಿ ನನಗೆ ಮಲಗೋವಾಗ ಸ್ವಲ್ಪ ಕೆಲಸ ಇರುತ್ತೆ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೋಬಹುದು. ಈ ರೀತಿ ಡೈಲಿ ಒನ್ ಟೈಮ್ ನಾನು ಈ ರೀತಿ ಕಂಪ್ಲೀಟ್ ನೀಟಾಗಿ ಅಡುಗೆ ಮನೆ ಕಟ್ಟೆನ ನೀಟಾಗಿ ಅಂದರೆ ತುಂಬ ಕ್ಲೀನಾಗಿ ಕ್ಲೀನ್ ಮಾಡ್ಕೊತೀನಿ. ರಾತ್ರಿ ಕ್ಲೀನ್ ಮಾಡ್ಕೊಳ್ಳಲ್ಲ, ಈ ರೀತಿ ಯಾವಾಗಲಾದರೂ ಒಂದು ಸಲ ಮಾಡ್ಕೊತೀನಿ. ಸಂಜೆ ಟೈಮಲ್ಲಿ ಅಂದರೆ ಒಂದು 5 ಗಂಟೆ 6 ಗಂಟೆ ಟೈಮಲ್ಲಿ ಪಾತ್ರೆ ಎಲ್ಲ ಮಧ್ಯಾಹ್ನದ ಊಟದೆಲ್ಲ ಪಾತ್ರೆ ಇರುತ್ತೆ ಅಲ್ವಾ, ಅದನ್ನೆಲ್ಲ ತೊಳ್ಕೊಂಡು ಈ ರೀತಿ ಒಂದು ಸಲ ಕಂಪ್ಲೀಟಾಗಿ ಅಡುಗೆ ಮನೇನ ಈ ರೀತಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದರೆ ಸಂಜೆ ಪೂಜೆ ಮಾಡುವಾಗ ತುಂಬ ಮನೆ ಫ್ರೆಶ್ ಅಂತ ಅನಿಸುತ್ತೆ ನನಗೆ. ಸೊ ಪೂಜೆ ಮಾಡೋವಾಗ ನನಗೆ ಮನೆಯೆಲ್ಲ ಗಲೀಜಿತ್ತು ಅಂದರೆ ಪೂಜೆ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಪೂಜೆ ಮಾಡುವಾಗ ಒಂಥರ ಭಕ್ತಿ ಅನ್ನೋದೇ ಬರೋದಿಲ್ಲ ನನಗೆ. ನೀಟಾಗಿ ಮನೆ ಕ್ಲೀನ್ ಇತ್ತು ಅಂದರೆ ಪೂಜೆ ತುಂಬ ಚೆನ್ನಾಗಿ ಪೂಜೆ ಮಾಡ್ಬೋದು. ಸೊ ಅದಾದಮೇಲೆ ಸಂಜೆ ಕೂಡ ಈ ರೀತಿ ಪೂಜೆ ಮಾಡಿಕೊಂಡೆ. ಅದಾದಮೇಲೆ ರಾತ್ರಿ ನನ್ನ ಮಗಳಿಗೆ 7 ಗಂಟೆಗೆಲ್ಲ ನಿದ್ದೆ ಬಂದುಬಿಡುತ್ತೆ. ಮಧ್ಯಾಹ್ನ ಮಲ್ಕೋದೇ ಕಡಿಮೆ ಮಾಡಿಬಿಟ್ಟಿದ್ದಾಳೆ. ಅವಳಿಗೆ ಮನೆಯಲ್ಲಿ ದೋಸೆ ಹಿಟ್ಟು ಸ್ಟಾಕ್ ಇಟ್ಟಿರ್ತೀನಿ ನಾನು. ಯಾವಾಗಲೂ ಒಂದು 2 ಡೇಸ್ಗೆ ಆಗೋಷ್ಟು ದೋಸೆ ಹಿಟ್ಟನ್ನ ಮಾಡಿ ಇಟ್ಬಿಡ್ತೀನಿ. ಅದನ್ನು ಎಮರ್ಜೆನ್ಸಿಗೆ ಮಾಡಿ ತಿನ್ನಿಸ್ಬಿಟ್ಟೆ ಅಂದರೆ ಮಲ್ಕೊಂಡ್ಬಿಡ್ತಾಳೆ ಅವಳು. ಒಂದೊಂದು ಸಲ 6 ಗಂಟೆಗೆ ನಿದ್ದೆ ಬಂದುಬಿಡುತ್ತೆ, ಒಂದೊಂದು ಸಲ 7 ಗಂಟೆಗೆ ನಿದ್ದೆ ಬರುತ್ತೆ ಅವಳಿಗೆ. ಸೊ ಯಾವಾಗ ನಿದ್ದೆ ಬರುತ್ತೆ ಅಂತ ಅನಿಸುತ್ತೋ ಅವಳಿಗೆ ಅವಾಗ ಒಂದು ದೋಸೆ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ತುಂಬ ಜೋರು ನಿದ್ದೆ ಬಂದುಬಿಟ್ಟಿದೆ, ಅವಳು ಕಣ್ಣು ನೋಡ್ಬೋದು, ಅಷ್ಟು ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ. ತಿನ್ನೋದು ಕೂಡ ಬೇಡ ಅಂತ ಹೇಳ್ತಿದ್ದಾಳೆ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.